ದಿನಗಳು ಕ್ಷಣಗಳಂತೆ ಉರುಳುತ್ತಿದ್ದವು. ಒಂದು ಕಡೆ ರಕ್ಷಾಳ ವಿಷಯಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಯುತ್ತಿದ್ದರೆ ಮತ್ತೊಂದು ಕಡೆ ಅಬ್ದುಲ್ಗಾಗಿ ಹುಡುಕಾಟ ನಡೆಯುತ್ತಿತ್ತು. ಮನೆಯ ಮುಂದಿನ ಹಾಗೂ ಹಿಂದಿನ ಬಾಗಿಲ ಬಳಿ ಇರುವ CCTV ಕ್ಯಾಮೆರಾಗಳನ್ನು ನೋಡಿದಾಗಲೂ ಕೂಡ ರಕ್ಷಿತ್ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಷಯಗಳು ತಿಳಿಯಲಿಲ್ಲ. ಅದಾಗಲೇ ರಕ್ಷಾ ಕೋಮಾಗೆ ಹೋಗಿ ಹತ್ತತ್ತಿರ 2 ತಿಂಗಳುಗಳು ಕಳೆದಿದ್ದವು. ಆದರೆ ರಕ್ಷಾ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಆಗಿರಲಿಲ್ಲ. ಎಲ್ಲರೂ ದಿನಕ್ಕೊಮ್ಮೆಯಾದರೂ ಹೋಗಿ ರಕ್ಷಾಳನ್ನು ನೋಡಿಕೊಂಡು ಬರುತ್ತಿದ್ದರು. ರಕ್ಷಿತ್ ಅಂತೂ ಆದಷ್ಟು ಆಸ್ಪತ್ರೆಯಲ್ಲೇ ಇರುತ್ತಿದ್ದ. ಅದನ್ನು ಕಂಡು ಎಲ್ಲರೂ ಅವನಿಗೆ ಹೆಂಡತಿಯ ಮೇಲೆ ಹೆಚ್ಚು ಪ್ರೀತಿ ಇದೆ ಎಂದುಕೊಂಡಿದ್ದರು. ಆದರೆ ರಕ್ಷಿತ್ ಅಲ್ಲಿ ಇರುತ್ತಿದ್ದೇ ಬೇರೆ ಕಾರಣಕ್ಕೆ. ಅವನ ಕೆಲಸ ಪೂರ್ತಿಯಾಗುವವರೆಗೂ ರಕ್ಷಾಳಿಗೆ ಪ್ರಜ್ಞೆ ಬರದಂತೆ ನೋಡಿಕೊಳ್ಳುವುದು ಅವನ ಉದ್ದೇಶವಾಗಿತ್ತು. ಅದಕ್ಕಾಗಿ ಹಗಲು ರಾತ್ರಿ ಅವಳನ್ನು ಕಾಯುತ್ತಿದ್ದ. ಅಕಸ್ಮಾತ್ ಅವಳಿಗೆ ಪ್ರಜ್ಞೆ ಬಂದರೆ ಮತ್ತೆ ಅವಳನ್ನು ಕೋಮಾಗೆ ಕಳುಹಿಸಲು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದ. ಕೊನೆಗೂ ಅದೊಂದು ದಿನ ರಕ್ಷಾಗೆ ಪ್ರಜ್ಞೆ ಬರುವುದರಲ್ಲಿತ್ತು. ಆದರೆ ರಕ್ಷಿತ್ನ ಅದೃಷ್ಟವೋ ಅಥವಾ ರಕ್ಷಾಳ ದುರಾದೃಷ್ಟವೋ, ಅವಳಿಗೆ ಪ್ರಜ್ಞೆ ಬರುವ ಸಮಯದಲ್ಲಿ ರಕ್ಷಿತ್ ಅವಳ ಪಕ್ಕವೇ ಇದ್ದ. ಅವಳ ಕೈಗಳಲ್ಲಿ ಚಾಲನೆ ಕಂಡವನು ಅಲ್ಲಿದ್ದ ಮಿಷನ್ಗಳ ಕಡೆ ಒಮ್ಮೆ ನೋಡಿದ. ತಕ್ಷಣವೇ ಅವನು ಮಾಡಿದ ಮೊದಲ ಕೆಲಸವೇ ಅಲ್ಲಿನ CCTV ಕ್ಯಾಮೆರಾಗಳು ವರ್ಕ್ ಆಗದಂತೆ ಜಾಮರ್ ಆನ್ ಮಾಡಿದ್ದು. ಅಷ್ಟರಲ್ಲಾಗಲೇ ರಕ್ಷಾಗೆ ಪ್ರಜ್ಞೆ ಬಂದಿತ್ತು. ಕಣ್ ತೆರೆದು ನೋಡಿದವಳಿಗೆ ಎದುರಿಗಿದ್ದ ರಕ್ಷಿತ್ನನ್ನು ಕಂಡು ಎದರಿದ್ದಳು. ಅವನು ಮೊದಲೇ ತರಿಸಿಟ್ಟುಕೊಂಡಿದ್ದ ಡ್ರಗ್ಸ್ ಒಂದನ್ನು ತೆಗೆದು ಅದನ್ನು ಅವಳಿಗೆ ಇಂಜೆಕ್ಟ್ ಮಾಡಲು ತಯಾರಿ ಮಾಡಿಕೊಂಡ. ಅದನ್ನು ಕಂಡು ಮತ್ತು ಎದರಿದವಳು ಕಾಪಾಡು ಎಂದು ಕೂಗಿಕೊಳ್ಳಬೇಕೆಂದರೂ ಸ್ವರ ಹೊರಡಿಸಲು ಸಹ ಅವಳಲ್ಲಿ ಶಕ್ತಿ ಇರಲಿಲ್ಲ. ಅವಳು ಬೇಡವೆಂಬಂತೆ ಅತ್ತಿತ್ತ ತಲೆಯಾಡಿಸುತ್ತಿದ್ದಳು. ಅವಳ ಅವಸ್ಥೆ ಕಂಡು ವ್ಯಂಗ್ಯವಾಗಿ ನಕ್ಕವನು, ನನ್ನ ಕೆಲಸ ಇನ್ನೂ ಪೂರ್ತಿಯಾಗಿ ಮುಗಿದಿಲ್ಲ ಬೇಬಿ. ಅದು ಮುಗಿಯುವವರೆಗೂ ನೀನು ಬದುಕಿರಬೇಕು. ಆದರೆ ನಿನಗೆ ಪ್ರಜ್ಞೆ ಇರಬಾರದು. ಅದಕ್ಕೆ ಇದೆಲ್ಲ ಎಂದು ಅವನು ಹಿಡಿದಿದ್ದ ಸಿರಿಂಜ್ ತೋರಿಸಿ ನಂತರ ಅವಳಿಗೆ ಇಂಜೆಕ್ಟ್ ಮಾಡಿದ. ಅದರ ಪ್ರಭಾವದಿಂದ ಈಗ ತಾನೇ ಪ್ರಜ್ಞಾವಸ್ಥೆಗೆ ಬಂದಿದ್ದ ರಕ್ಷಾ ಮತ್ತೆ ಕೋಮಾಗೆ ಜಾರಿದಳು. ಅವನು ಮೊದಲೇ ಅವನಿಗೆ ಪರಿಚಯವಿದ್ದ ಡಾಕ್ಟರ್ ಬಳಿ ಅವಳ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಪೂರ್ಣವಾಗಿ ತಿಳಿಸಿ ಅವಳಿಗೆ ಪ್ರಜ್ಞೆ ಬಂದರೆ ಮತ್ತೆ ಕೋಮಾಗೆ ಹೋಗಲು ಎಷ್ಟು ಡೋಸ್ ಕೊಡಬೇಕೆಂಬುದನ್ನು ತಿಳಿದುಕೊಂಡಿದ್ದ. ಅವನು ಕೊಟ್ಟಿದ್ದ ಡೋಸ್ ಸರಿಯಾಗಿ ಇದ್ದಿದ್ದರಿಂದ ಅವಳ ಪ್ರಾಣಕ್ಕೆ ಹಾನಿಯಾಗದೆ ಕೇವಲ ಕೋಮಾಗೆ ಜಾರಿದಳು. ಅವನಿಗೂ ಸಹ ಅದೇ ಬೇಕಿತ್ತು. CCTV ಕ್ಯಾಮೆರಾ ಇದ್ದಕ್ಕಿದ್ದ ಹಾಗೆ ಆಫ್ ಆದಾಗ ಸೆಕ್ಯೂರಿಟಿ ಅಲರ್ಟ್ ಆಗಿದ್ದರೂ ಕೂಡ ಡಾಕ್ಟರ್ ICU ಒಳಗೆ ಬರುವುದರೊಳಗೆ ರಕ್ಷಿತ್ ತನ್ನ ಕೆಲಸ ಮುಗಿಸಿದ. ರಕ್ಷಾಳನ್ನು ಚೆಕ್ ಮಾಡಿದ ಡಾಕ್ಟರ್ ಅವಳ ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸವಾಗದೆ ಇದ್ದಿದ್ದು ಗಮನಿಸಿ ನಿರಾಳರಾಗಿದ್ದರು. ಆದರೆ ಅವಳಿಗೆ ಪ್ರಜ್ಞೆ ಬಂದು ಮತ್ತೆ ಕೋಮಾಗೆ ಹೋದ ವಿಷಯ ಯಾರಿಗೂ ತಿಳಿಯಲೇ ಇಲ್ಲ. ಇತ್ತ ಆಫೀಸ್ನಲ್ಲಿ ಬ್ಯುಸಿಯಾಗಿದ್ದ ಆರಾಧ್ಯಗೆ ಅರ್ಪಿತಾ ಆತಂಕದಲ್ಲಿ ಕಾಲ್ ಮಾಡಿದಳು. ಅವಳು ರಿಸೀವ್ ಮಾಡಿ ಹಲೋ ಎನ್ನುವ ಮೊದಲೇ ಮಾತನಾಡಿದವಳು, ಆರು, ಈಗಿಂದೀಗಲೇ ಹೊರಟು ನಮ್ಮ ಮನೆಗೆ ಬಾ, ಇಲ್ಲಿ ದೊಡ್ಡ ಸಮಸ್ಯೆ ಆಗಿ ಕೂತಿದೆ ಎಂದಿದ್ದಳು. ಅದನ್ನು ಕೇಳಿದ ಆರಾಧ್ಯ, ಅರ್ಪಿತಾ ಕೂಲ್, ಸ್ವಲ್ಪ ಸಮಾಧಾನ ಮಾಡ್ಕೊ, ಮೊದಲು ಏನಾಯಿತು ಅಂತ ಹೇಳು ಎಂದು ಕೂಲಾಗಿಯೇ ಮಾತನಾಡಿದಳು. ಒಂದೆರಡು ಕ್ಷಣ ಸುಮ್ಮನಿದ್ದ ಅರ್ಪಿ ನಂತರ, ನೀನು ರಾಗಿಣಿ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದೆ ತಾನೆ? ಈ ವಿಷಯ ಭರತ್ಗೆ ಗೊತ್ತಿತ್ತು ತಾನೆ? ಆದರೂ ನಾನಿಲ್ಲದ ಸಮಯದಲ್ಲಿ ನನ್ನ ಅನುಮತಿ ತೆಗೆದುಕೊಳ್ಳದೆ ಅವಳನ್ನು ಹೊರಗೆ ಕರೆದುಕೊಂಡು ಹೋಗಿದ್ದಾನೆ ಎಂದು ಅವಳು ಮಾತು ಮುಂದುವರೆಸುವ ಮುನ್ನವೇ ಅವಳ ಮಾತು ತಡೆದ ಆರಾಧ್ಯ, ಅಷ್ಟೇ ತಾನೇ ಅರ್ಪಿ, ಭರತ್ ಏನು ಬೇರೆಯವನಲ್ಲ. ಅವನ ಜೊತೆ ಹೋಗಿದ್ದಾಳೆ ಎಂದರೆ ಅವಳು ಸೇಫಾಗಿಯೇ ಇರುತ್ತಾಳೆ. ಅದು ಅಲ್ಲದೆ ಭರತ್ ಕರೆದುಕೊಂಡು ಹೋಗಿದ್ದಾನೆ ಎಂದರೆ ಅದು ಕೇಸ್ ವಿಷಯಕ್ಕೆ ಆಗಿರುತ್ತೆ ಎಂದಿದ್ದಳು. ಅವಳ ಮಾತಿಗೆ ಅಸಮಾಧಾನಗೊಂಡ ಅರ್ಪಿ, ಅಮ್ಮ ತಾಯಿ, ಮೊದಲು ನಾನು ಹೇಳುವುದನ್ನು ಪೂರ್ತಿಯಾಗಿ ಕೇಳು. ಅವರಿಬ್ಬರು ಆಗಲೇ ಮನೆಗೆ ಬಂದಾಯಿತು. ಆದರೆ ಬಂದಾಗಿನಿಂದ ರಾಗಿಣಿ ಒಂದೇ ಸಮನೆ ಅಳುತ್ತಿದ್ದಾಳೆ. ಎಷ್ಟು ಸಮಾಧಾನ ಮಾಡಿದರೂ ಸುಮ್ಮನಾಗುತ್ತಿಲ್ಲ. ಏನೇ ಕೇಳಿದರೂ ಅಳುವಂದೇ ಅವಳ ಉತ್ತರವಾಗಿದೆ. ಅವಳು ತುಂಬ ಹೆದರಿದ್ದಾರೆ ಕಾಣುತ್ತಿದ್ದಾಳೆ. ಇನ್ನು ಭರತ್ ಅಂತೂ ಏನು ಕೇಳಿದರೂ ಸರಿಯಾಗಿ ಉತ್ತರ ಕೊಡುತ್ತಿಲ್ಲ. ನನಗೇನೋ ಭರತ್ ಮೇಲೆ ಅನುಮಾನ. ಅದೇನು ಮಾಡಿದ್ದಾನೋ ಅವಳಿಗೆ. ನೀನು ಮೊದಲು ಇಲ್ಲಿಗೆ ಬಾ ಎಂದು ಕೇಳಿ ಕರೆಯನ್ನು ತುಂಡರಿಸಿದ್ದಳು. ಅದನ್ನು ಕೇಳಿ ಆರಾಧ್ಯಗೂ ಗಾಬರಿಯಾಗಿತ್ತು. ತಕ್ಷಣವೇ ರಾಗಿಣಿಯನ್ನು ನೋಡಲು ಹೊರಟಿದ್ದಳು. ಅವಳ ಮನೆಗೆ ಬಂದ ಆರಾಧ್ಯಳಿಗೆ ಕಂಡದ್ದು ಕೋಪಗೊಂಡು ಆತಂಕದಲ್ಲಿ ಓಡಾಡುತ್ತಿದ್ದ ಅರ್ಪಿತಾ ಹಾಗೂ ಬೇಸರದಲ್ಲಿ ಕಣ್ತುಂಬಿಕೊಂಡು ಕುಳಿತಿದ್ದ ಭರತ್. ಅವಳು ಬಂದ ಕೂಡಲೇ ಅವಳ ಬಳಿ ಬಂದ ಅರ್ಪಿತಾ, ಬಂದೆ ಆರು, ಇಷ್ಟು ಹೊತ್ತು ನಿನಗಾಗಿಯೇ ಕಾಯುತ್ತಿದ್ದೆ. ಪಾಪ ರಾಗಿಣಿ ಇಷ್ಟು ಹೊತ್ತು ಹತ್ತು ಈಗ ತಾನೇ ನಿದ್ದೆ ಹೋದಳು ಎಂದು ಹೇಳಿ ಅವಳ ರೂಮ್ಗೆ ಕರೆದುಕೊಂಡು ಹೋಗಿದ್ದಳು. ರಾಗಿಣಿ ಮಲಗಿದ್ದರೂ ಕಣ್ಣಂಚಲ್ಲಿ ಇನ್ನೂ ನೀರಿನ ಪಸೆ ಹಾಗೆ ಇತ್ತು. ಅವಳು ತಲೆ ಇಟ್ಟು ಮಲಗಿದ್ದ ದಿಂಬು ಕಣ್ಣೀರಿನಿಂದ ತೊಯ್ದು ಹೋಗಿತ್ತು. ಅವಳ ತಲೆ ನೆವರಿಸಲು ಮುಂದೆ ಕೈ ಚಾಚಿದವಳು
ನನ್ನ ಸ್ಪರ್ಶದಿಂದ ಅವಳಿಗೆ ಎಚ್ಚರವಾದರೆ ಬೇಡ ಬೇಡ, ಅವಳು ಸ್ವಲ್ಪ ಮಲಗಿ ರೆಸ್ಟ್ ಮಾಡಲಿ, ಆಗ ಅವಳ ಮನಸ್ಸು ಕೂಡ ತಹಬದಿಗೆ ಬರುತ್ತದೆ ಎಂದುಕೊಂಡು ಸುಮ್ಮನಾದಳು. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಹೊರ ಬಂದ ಮೇಲೆ ಅರ್ಪಿತಾ ಚಾರ್ಜ್ ತೆಗೆದುಕೊಂಡಿದ್ದಳು. ನೀನು ನೋಡಿದ್ಯಲ್ಲಾರು ಅವಳು ಎಷ್ಟು ಹತ್ತಿದ್ದಾಳೆ ಅಂತ? ಅಲ್ಲಿ ಅಂತಹದ್ದೇನಾಯಿತು ಅಂತ ಮೊದಲು ಭರತ್ನ ಕೇಳು. ಆಗಿನಿಂದ ನಾನೇನು ಕೇಳಿದರೂ ಬಾಯಿ ಬಿಡುತ್ತಿಲ್ಲ. ಮೊದಲು ಅವಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದ ಅಂತ ಹೇಳೋಕೆ ಹೇಳು ಅವನಿಗೆ ಎಂದು ಕೋಪದಲ್ಲಿ ಭರತ್ನನ್ನು ನೋಡುತ್ತಾ ನುಡಿದಿದ್ದಳು. ಅವಳ ಮಾತು ಕೇಳಿ ಒಮ್ಮೆ ಭರತ್ ಕಡೆ ನೋಡಿದ ಆರಾಧ್ಯ, ಅರ್ಪಿ ನೀನು ಸ್ವಲ್ಪ ಸುಮ್ಮನಿರು, ಅವನ ಜೊತೆ ನಾನು ಮಾತನಾಡುತ್ತೇನೆ ಎಂದವಳು ಭರತ್ ಪಕ್ಕ ಬಂದು ಕುಳಿತಿದ್ದಳು. ಭರತ್ ಕಡೆ ತಿರುಗಿದ ಆರಾಧ್ಯ, ಭರತ್ ನಿಜ ಹೇಳು, ನೀನು ರಾಗಿಣಿನ ಪ್ರೀತಿಸ್ತಾ ಇದ್ದೀಯಾ ಎಂದು ಕೇಳಿದವಳ ಆಶ್ಚರ್ಯದಲ್ಲಿ ನೋಡಿದ್ದ ಭರತ್ ಮತ್ತೆ ಮಾತು ಮುಂದುವರಿಸಿದ ಆರಾಧ್ಯ, ಅವನ ಮನಸ್ಸು ಅರಿತವಳಂತೆ. ನನಗೆ ಹೇಗೆ ಗೊತ್ತಾಯಿತು ಅಂತನಾ? ನೀನು ಪ್ರತಿ ಬಾರಿ ರಾಗಿಣಿಯ ಭೇಟಿಯಾದಾಗಲೂ ನಿನ್ನ ಕಣ್ಣ ಒಳಪೆ ಹೇಳ್ತಾ ಇತ್ತು ನೀನವಳನ್ನು ನೋಡೋಕೆ ಎಷ್ಟು ಕಾತರಿಸುತ್ತಿದೆ ಅಂತ. ಆದರೂ ಪೂರ್ತಿ ತಿಳಿದುಕೊಳ್ಳದೆ ನಿನ್ನನ್ನು ಕೇಳುವುದು ಬೇಡ ಅಂತ ಸುಮ್ಮನಾದೆ. ಆದರೆ ಇಂದು ಅವಳ ಸ್ಥಿತಿ ಕಂಡು ನಿನ್ನ ಕಣ್ಣಲ್ಲಿ ನೀರು ಜಿನುಗಿದಾಗಲೇ ನನಗೆ ಅರ್ಥವಾಯಿತು ನೀನು ಅವಳನ್ನು ಪ್ರೀತಿಸುತ್ತಿದ್ದೀಯಾ ಅಂತ ಎಂದಿದ್ದಳು. ಅವಳ ಮಾತಿಗೆ ಕೊಂಚ ಸಮಯ ಮೌನ ತಾಳಿದವನು ಪೂರ್ತಿಯಾಗಿ ಸುಧಾರಿಸಿಕೊಂಡು ನಂತರ ಮಾತು ಶುರು ಮಾಡಿದ. ನೀವು ಹೇಳಿದ್ದು ನಿಜ ಅಕ್ಕ, ನಾನು ಅವಳನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ಅದು ನಿನ್ನೆ ಮೊನ್ನೆಯಿಂದ ಅಲ್ಲ, 1 ವರ್ಷದಿಂದ ಎಂದಾಗ ಆರಾಧ್ಯ ಹಾಗೂ ಅರ್ಪಿತ ಇಬ್ಬರಿಗೂ ಆಶ್ಚರ್ಯವಾಗಿತ್ತು. ಇದೇನು ಹೇಳ್ತಾ ಇದ್ದೀಯಾ ಭರತ್? ನಾನು ಅವಳನ್ನು ನಿನಗೆ ಪರಿಚಯ ಮಾಡಿಸಿಯೇ 3-4 ತಿಂಗಳಾಗಿರಬಹುದು ಅಷ್ಟೆ. ಅಂದರೆ ಅದಕ್ಕೂ ಮುಂಚೆಯೇ ನಿನಗೆ ಅವಳ ಪರಿಚಯವಿತ್ತ ಎಂದು ಕೇಳಿದವಳಿಗೆ, ಹೌದು ಅಕ್ಕ, ಅದಕ್ಕೂ ಮುಂಚೆಯೇ ನಾನು ಅವಳನ್ನು ನೋಡಿದ್ದೆ. ದಿನವೂ ನಾನು ಹೋಗುವ ದಾರಿಯಲ್ಲಿಯೇ ಅವಳು ವರ್ಕ್ ಮಾಡುತ್ತಿದ್ದ ಆಫೀಸ್ ಇದ್ದಿದ್ದು. ಅದೇನೋ ಮೊದಲ ನೋಟದಲ್ಲೇ ಬಹಳ ಇಷ್ಟವಾಗಿದ್ದಳು. ಅವಳ ಬಗ್ಗೆ ತಿಳಿದುಕೊಳ್ಳಲು ಡೀಟೇಲ್ಸ್ ಕಲೆಕ್ಟ್ ಮಾಡಿದರೆ ಅವಳೊಬ್ಬಳು ಅನಾಥೆ ಅಂತ ತಿಳಿಯಿತೆ ಹೊರತು ಮತ್ತೇನು ತಿಳಿಯಲಿಲ್ಲ. ದಿನದಿಂದ ದಿನಕ್ಕೆ ಅವಳ ಒಳ್ಳೆಯ ಗುಣಗಳ ಪರಿಚಯವಾದ ಹಾಗೆ ನನಗೂ ಕೂಡ ಅವಳ ಮೇಲಿನ ಪ್ರೀತಿ ಮತ್ತಷ್ಟು ಜಾಸ್ತಿ ಆಗಿತ್ತು. ಅವಳಿಗೆ ಪ್ರಪೋಸ್ ಕೂಡ ಮಾಡಿದೆ. ಆದರೆ ಅವಳು ಏನನ್ನು ಹೇಳದೆ ಹೊರಟು ಹೋಗಿದ್ದಳು. ಸ್ವಲ್ಪ ದಿನ ಕಳೆದ ನಂತರ ಅವಳೇ ನನಗೆ ಕಾಲ್ ಮಾಡಿ ಭೇಟಿಯಾಗಬೇಕೆಂದು ತಿಳಿಸಿದಳು. ಅವತ್ತು ಅವಳಿಗಾಗಿ ಅದೆಷ್ಟು ಹೊತ್ತು ಕಾದಿದೆ ಗೊತ್ತಾ? ಆದರೆ ಅವಳು ಬರಲೇ ಇಲ್ಲ. ಅವಳಿಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಮರುದಿನ ಆಫೀಸ್ಗೆ ಹೋಗಿ ವಿಚಾರಿಸಿದಾಗ ಅವಳು ಆಫೀಸ್ಗೆ ಬಂದಿಲ್ಲ ಎಂಬುದು ತಿಳಿಯಿತು. ಅವಳ ಮನೆಯ ಹತ್ತಿರ ಹೋಗಿ ನೋಡಿದರೆ ಅದು ಲಾಕ್ ಆಗಿತ್ತು. ಎಲ್ಲಾದರೂ ಹೋಗಿರಬಹುದು ಎಂದುಕೊಂಡರೂ ಮನಸ್ಸಿಗೆ ಮಾತ್ರ ಸಮಾಧಾನವಿರಲಿಲ್ಲ. 3-4 ದಿನ ಕಳೆದರೂ ಅವಳು ಬರದೇ ಇದ್ದಾಗ ದಿಗಿಲಾಗಲು ಶುರುವಾಗಿತ್ತು. ಅದೇ ಸಮಯಕ್ಕೆ ನೀವು ನನ್ನನ್ನು ರಾಗಿಣಿಗೆ ಭೇಟಿ ಮಾಡಿಸಿದ್ರಿ. ಆ ಕ್ಷಣ ನನಗೆಷ್ಟು ಖುಷಿಯಾಗಿತ್ತು ಗೊತ್ತಾ ಅಕ್ಕ? ಅದೇ ಕ್ಷಣ ಅವಳನ್ನು ತಬ್ಬಿ ಮುದ್ದಾಡಬೇಕೆನ್ನುವಷ್ಟು. ಆದರೆ ನೀವೆಲ್ಲರೂ ಇದ್ದಿದ್ದರಿಂದ ನನ್ನನ್ನು ನಾನೇ ಕಂಟ್ರೋಲ್ ಮಾಡಿಕೊಂಡಿದ್ದೆ. ಅದಕ್ಕಿಂತ ಹೆಚ್ಚಾಗಿ ರಾಗಿಣಿ ನನ್ನನ್ನು ಅಪರಿಚಿತನಂತೆ ಮಾತನಾಡಿಸಿದ್ದು ಬಹಳ ಬೇಸರವಾಗಿತ್ತು. ಆಗಲೇ ನನಗೆ ನೆನಪಾಗಿದ್ದು ಅವಳಿನ್ನೂ ನನ್ನ ಪ್ರೀತಿಯನ್ನು ಒಪ್ಪಿಕೊಂಡಿಲ್ಲವೆಂಬುದು. ಹಾಗಾಗಿ ನಾನು ಕೂಡ ಫಾರ್ಮಲ್ ಆಗಿ ಮಾತನಾಡಿದ್ದೆ. ಈಗ 1 ವಾರದ ಹಿಂದೆ ರಾಗಿಣಿನ ನನಗೆ ಕಾಲ್ ಮಾಡಿ ಬರೋಕೆ ಹೇಳಿದಳು. ನಾನು ಕೂಡ ಕೇಸ್ಗೆ ಸಂಬಂಧಿಸಿದ ಹಾಗೆ ಏನಾದರೂ ಕ್ಲೂ ಸಿಕ್ಕಿರಬಹುದು ಎಂದುಕೊಂಡು ಬಂದಿದ್ದೆ. ಆದರೆ ರಾಗಿಣಿ ನನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಳು. ಅಷ್ಟೇ ಅಲ್ಲ, ಅವಳೇ ತನ್ನ ಕೈಯಾರೆ ನನಗೆ ಇಷ್ಟವಾದ ಕ್ಯಾರೆಟ್ ಹಲ್ವಾ ಕೂಡ ಮಾಡಿ ತಿನ್ನಿಸಿದಳು. ಅಂದಿನಿಂದ ದಿನವೂ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಬಂದು ರಾಗಿಣಿಯ ಭೇಟಿಯಾಗಿ ಸ್ವಲ್ಪ ಹೊತ್ತು ಅವಳೊಂದಿಗೆ ಸಮಯ ಕಳೆದು ಹೋಗುತ್ತಿದ್ದೆ. ಅವಳದಂತೂ ಯಾವಾಗಲೂ ಒಂದೇ ಮಾತು, ನನಗೆ ಈ 4 ಗೋಡೆ ಮಧ್ಯೆ ಇದ್ದು ಸಾಕಾಗಿದೆ, ಎಲ್ಲಾದರೂ ಹೊರಗೆ ಕರೆದುಕೊಂಡು ಹೋಗು ಅಂತ. ಇವತ್ತಂತೂ ಪಟ್ಟು ಬಿಡದೆ ಹಠ ಹಿಡಿದಾಗ ಬೇರೆ ದಾರಿ ಇಲ್ಲದೆ ಅವಳನ್ನು ಕರೆದುಕೊಂಡು ಹೋದೆ. ಅದು ಅಲ್ಲದೆ ನಾನು ಜೊತೆಯಲ್ಲಿರುವಾಗ ಅವಳಿಗೆ ಯಾವ ಅಪಾಯವೂ ಬರುವುದಿಲ್ಲ ಎನ್ನುವ ನಂಬಿಕೆ ಇತ್ತು. ಇಬ್ಬರು ಮೊದಲು ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿ ನಂತರ ಮೂವಿ ನೋಡಿಕೊಂಡು ಬರುವುದು ಅಂತ ನಿರ್ಧಾರ ಮಾಡಿದ್ವಿ. ಅದರಂತೆ ಮೊದಲು ಬಟ್ಟೆ ಶಾಪಿಂಗ್ ಹೋದ್ವಿ. ರಾಗಿಣಿ ಒಂದಷ್ಟು ಡ್ರೆಸ್ ತೆಗೆದುಕೊಂಡ ಮೇಲೆ 2 ಶರ್ಟ್ ತೆಗೆದುಕೊಂಡು ನನ್ನ ಬಳಿ ಬಂದಿದ್ದಳು. ಹೋಗಿ ಇದನ್ನು ಹಾಕಿಕೊಂಡು ಬಾ, ನಾನು ನೋಡಿ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ಲು. ನಾನು ಎಷ್ಟೇ ಹೇಳಿದರೂ ಹಠ ಮಾಡಿ ನನ್ನನ್ನು ಕಳುಹಿಸಿದ್ದಳು. ನಾನು ಕೂಡ ಅವಳು ಹೇಳಿದಂತೆ ಡ್ರೆಸ್ ಟ್ರಯಲ್ ನೋಡಿದೆ. ಅವಳಿಗೂ ಕೂಡ 2 ಡ್ರೆಸ್ ಇಷ್ಟವಾಯಿತು. ನಾನು ಹೋಗಿ ನನ್ನ ಡ್ರೆಸ್ ಹಾಕಿಕೊಂಡು ಬರುವುದರೊಳಗೆ ಅವಳು ಅಲ್ಲಿರಲಿಲ್ಲ. ಇಡೀ ಮಾಲ್ ಪೂರ್ತಿ ಹುಡುಕಿದರೂ ಅವಳು ಸಿಗಲೇ ಇಲ್ಲ. ಕೊನೆಗೆ ಅಂಡರ್ ಗ್ರೌಂಡ್ನಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದಳು. ನಾನೆಷ್ಟೇ ಕೇಳಿದರೂ ಅವಳೇನು ಹೇಳಲಿಲ್ಲ, ಸುಮ್ಮನೆ ಅಳುತ್ತಲೇ ಇದ್ದಳು. ಕೊನೆಗೆ ಪ್ಲೀಸ್ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಅಂತ ಅಷ್ಟೇ ಹೇಳಿ ಮತ್ತೆ ಅಳತೊಡಗಿದ್ದಳು. ಇಷ್ಟೇ ಅಕ್ಕ ನಡೆದಿದ್ದು. ಇದಕ್ಕೆ ಮೇಲೆ ನನಗೇನು ಗೊತ್ತಿಲ್ಲ. ಆದರೆ ಅವಳು ತುಂಬ ಹೆದರಿದ್ದಳು. ಅದು ಯಾಕೆ ಅಂತ ನನಗೂ ತಿಳಿದಿಲ್ಲ. ಅವಳು ಬಟ್ಟೆ ಅಂಗಡಿಯಿಂದ ಪಾರ್ಕಿಂಗ್ ಏರಿಯಾಗೆ ಏಕೆ ಬಂದಳು ಅಂತ ಕೂಡ ಗೊತ್ತಿಲ್ಲ ಎಂದಿದ್ದ. ಅದೇ ಸಮಯಕ್ಕೆ ರಾಗಿಣಿ ಕಿರುಚಿದ ಸದ್ದು ಕೇಳಿ ಎಲ್ಲರೂ ರಾಗಿಣಿ ಬಳಿ ಬಂದಿದ್ದರು. ಎದ್ದು ಕುಳಿತಿದ್ದ ರಾಗಿಣಿ ಹಣೆಯ ಮೇಲೆ ಸ್ವೇದ ಬಿಂದುಗಳು
ಹನಿ ಹನಿಯಾಗಿ ಇಳಿಯುತ್ತಿದ್ದವು. ಯಾವುದೋ ಕೆಟ್ಟ ಕನಸು ಕಂಡು ಎದ್ದಿರದಂತೆ ಕಾಣುತ್ತಿದ್ದಳು. ಅವಳ ಪಕ್ಕ ಹೋಗಿ ಕುಳಿತ ಆರಾಧ್ಯ ಅವಳ ಭುಜ ಮುಟ್ಟಿ ಮಾತನಾಡಿಸಿದ ಕೂಡಲೇ ಬೆಚ್ಚಿ ಬಿದ್ದವಳು ಆರಾಧ್ಯಳನ್ನು ಕಂಡು ತಬ್ಬಿ ಅಳತೊಡಗಿದಳು. ರಾಗಿಣಿ, ಏನಾಯ್ತು ಪುಟ್ಟ? ಯಾಕಿಷ್ಟು ಅಳ್ತಾ ಇದ್ದೀಯಾ? ಏನಾಯ್ತು ಅಂತ ನನ್ನ ಹತ್ತಿರ ಹೇಳು ಎಂದಾಗ, ಅಕ್ಕ, ಅವನು ಮತ್ತೆ ಬಂದಿದ್ದಾನೆ ಅಕ್ಕ ಎಂದು ಬಿಕ್ಕುತ್ತಲೇ ನುಡಿದಿದ್ದಳು. ಆರಾಧ್ಯಗೆ ಏನು ಅರ್ಥವಾಗದೆ, ಅವನು ಅಂದರೆ ಯಾರು ರಾಗಿಣಿ ಎಂದು ಕೇಳಿದಾಗ ಅವಳು ಹೇಳಿದ್ದು ಅಬ್ದುಲ್ ಎಂದು. ಅದನ್ನು ಕೇಳಿ ಮೂವರು ಗಾಬರಿಗೊಂಡರು. ಅಂದರೆ ಆ ಅಬ್ದುಲ್ ನಿನ್ನ ನೋಡಿದ್ನಾ? ಅವನೇನಾದರೂ ನಿನ್ನ ಎದುರಿಸಿದ್ನಾ ಎಂದು ಆತಂಕದಿಂದ ಕೇಳಿದ ಭರತ್. ಅವನ ಮಾತಿಗೆ ಕಣ್ಣು ಒರೆಸಿಕೊಂಡವಳು, ಇಲ್ಲ ಭರತ್, ಅವನು ನನ್ನ ನೋಡಿಲ್ಲ. ಅವನೇನಾದರೂ ನನ್ನ ನೋಡಿದಿದ್ದರೆ ನಾನು ಹೇಗೆ ನಿಮ್ಮ ಜೊತೆಯಲ್ಲಿ ಇರೋಕೆ ಆಗುತ್ತಿತ್ತು ಹೇಳು? ಇಷ್ಟು ಹೊತ್ತಿಗೆ ಅವನ ಕೋಟೆಯಲ್ಲಿ ಬಂದಿಯಾಗಿರುತ್ತಿದ್ದೆ ಅಷ್ಟೆ. ನನ್ನ ಪುಣ್ಯ, ಅವನು ನನ್ನ ನೋಡಲಿಲ್ಲ. ಆದರೆ ಅವನು ನನ್ನ ನೋಡಿಬಿಟ್ಟರೆ ಎನ್ನುವ ಭಯಕ್ಕೆ ನಾನು ಪಾರ್ಕಿಂಗ್ ಏರಿಯಾಗೆ ಓಡಿ ಹೋದೆ. ಆದರೆ ಅವನು ಅಲ್ಲಿಗೂ ಬಂದಾಗ ಅಡಗಿಕೊಂಡೆ. ಅವನಿಗೆ ನಾನಲ್ಲಿ ಇರುವುದು ತಿಳಿಯಲಿಲ್ಲ. ಆದರೆ ಅವನು ಫೋನಲ್ಲಿ ಮಾತನಾಡುವಾಗ ಹೇಳಿದ ಮಾತು ನನ್ನನ್ನು ನಡುಗಿಸಿಬಿಟ್ಟಿತು. ಅವನು ಯಾರ ಜೊತೆಯೋ ಮಾತನಾಡುತ್ತಿದ್ದನೋ ಗೊತ್ತಿಲ್ಲ. ಆದರೆ 2 ತಿಂಗಳಲ್ಲಿ ನಾನಂದುಕೊಂಡ ಕೆಲಸ ಆಗುತ್ತೆ. ಅಕಸ್ಮಾತ್ ಅವಳೇನಾದರೂ ನಕರ ಮಾಡಿದರೆ ಅವಳನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿಕೊಂಡು ನಂತರ ರಮ್ಯಾಳ ಕೊಂದ ಹಾಗೆ ಅವಳನ್ನು ಕೊಂದರೆ ಆಯಿತು ಅಂತ ಹೇಳಿದ. ಅಂದರೆ ಅವನು ಅಕ್ಕನು ಕೊಂದು ಬಿಟ್ಟಿದ್ದಾನೆ ಅಕ್ಕ, ಕೊಂದು ಬಿಟ್ಟಿದ್ದಾನೆ ಎಂದು ಮತ್ತಷ್ಟು ಬಿಕ್ಕಿದ್ದಳು. ಆ ವಿಷಯ ಕೇಳಿ ನಿಜಕ್ಕೂ ಎಲ್ಲರಿಗೂ ಶಾಕ್ ಆಗಿತ್ತು. ಆದರೂ ಸಾವರಿಸಿಕೊಂಡ ಆರಾಧ್ಯ, ಹಾಗೇನೂ ಆಗಿರಲ್ಲ ರಾಗಿಣಿ, ನೀನು ಕೇಳಿಸಿಕೊಳ್ಳುವಾಗಲೇ ಮಿಸ್ ಮಾಡಿಕೊಂಡಿರಬಹುದು. ಅಥವಾ ಅವನು ಹೇಳಿದ ರಮ್ಯಾ ಬೇರೆ ಯಾರೋ ಆಗಿರಬಹುದು ಅಲ್ಲವಾ? ರಮ್ಯಾ ಹಾಗೆ ಏನೂ ಆಗಿರಲ್ಲ. ನಾವೆಲ್ಲ ಸೇರಿ ಆದಷ್ಟು ಬೇಗ ಅವಳನ್ನು ಹುಡುಕೋಣ ಎಂದು ಸಮಾಧಾನಿಸಿದ್ದಳಾದರೂ ಅವಳಿಗೂ ಒಳಗೊಳಗೆ ದಿಗಿಲಾಗಿತ್ತು. ಅದರ ಮಧ್ಯದಲ್ಲೂ ತನ್ನ ತಲೆ, ಭರತ್, ರಾಗಿಣಿ, ನೀನು ಅಬ್ದುಲ್ನ ನೋಡಿದ್ರೆ ಗುರುತು ಹಿಡಿತೀಯಾ ಅಲ್ವಾ? ನಾನೀಗಲೇ ಮಾಲ್ನ CCTV ಫುಟೇಜ್ಗಳನ್ನು ತರಿಸುತ್ತೇನೆ. ಅದರಲ್ಲಿ ಅಬ್ದುಲ್ ಯಾರು ಅಂತ ನಮಗೆ ಒಂದೇ ಒಂದು ಬಾರಿ ತೋರಿಸು ಸಾಕು. ಅವನನ್ನು ಹಿಡಿದರೆ ಸತ್ಯ ಏನು ಅಂತ ತಿಳಿಯುತ್ತೆ ಅಂದಿದ್ದ. ಅವಳು ಸಹ ಅದಕ್ಕೆ ಸಮ್ಮತಿಸಿದಳು. ಅಂದು ಸಂಜೆಯೊಳಗೆ CCTV ಫುಟೇಜ್ ಮನೆಗೆ ಬಂದಿತ್ತು. ಅಬ್ದುಲ್ಗೆ ಶಕ್ತಿ ಕಾಲ್ ಮಾಡಿದ್ದ. ಅವನು ಕೊಟ್ಟ ಗಡುವು ಮುಗಿದು 1 ತಿಂಗಳು ಕಳೆದರೂ ಅವನ ಕೆಲಸ ಆಗಿರಲಿಲ್ಲ. ಗಡುವು ಮುಗಿದ ನಂತರ ಮತ್ತಷ್ಟು ಸಮಯ ಬೇಕೆಂದು ಶಕ್ತಿ ಬಳಿ ಬೇಡಿಕೊಂಡು ತನ್ನ ಪ್ರಾಣ ಉಳಿಸಿಕೊಂಡಿದ್ದ ಅಬ್ದುಲ್ ಅಲಿಯಾಸ್ ರಕ್ಷಿತ್. ಈಗ ಅದರ ಅಪ್ಡೇಟ್ ಕೇಳುವುದಕ್ಕಾಗಿಯೇ ಅವನ ಕಾಲ್ ಮಾಡಿದ್ದು. ಆಗ ಅಬ್ದುಲ್ ತನ್ನ ಪ್ಲಾನ್ ವಿವರಿಸಿದ್ದ. ನಾನಂದುಕೊಂಡ ಹಾಗೆ ಆದರೆ 1 ತಿಂಗಳಲ್ಲಿ ಆಸ್ತಿ ನನ್ನ ಕೈ ಸೇರುತ್ತದೆ. ಅದೇ ಸಮಯಕ್ಕೆ ನನ್ನ ಮಗನ ನಾಮಕರಣದ ಶಾಸ್ತ್ರ ಕೂಡ ಇದೆ. ಅದೇ ದಿನ ಆ ರಮ್ಯಾ ಅವಳ ಬಾಯ್ ಫ್ರೆಂಡ ಜೊತೆಗಿದ್ದ ಫೋಟೋಗಳನ್ನು ಎಲ್ಲರ ಮುಂದೆ ಬಯಲು ಮಾಡಿ ಎಲ್ಲ ಮೀಡಿಯಾಗಳಲ್ಲಿ ಬರುವಂತೆ ಮಾಡುತ್ತೇನೆ. ಅದನ್ನು ನೋಡಿ ಆ ಮನೆಯವರೇ ಆರಾಧ್ಯಳನ್ನು ಮನೆ ಬಿಟ್ಟು ಓಡಿಸುತ್ತಾರೆ. ಆಗ ನಾವು ಅವಳನ್ನು ಸುಲಭವಾಗಿ ಹಿಡಿಯಬಹುದು. ಅಕಸ್ಮಾತ್ ಅವರು ಓಡಿಸದೇ ಇದ್ದರೆ ಅದೇ ದಿನ ರಾತ್ರಿ ಅವಳನ್ನು ಕಿಡ್ನಾಪ್ ಮಾಡಿ ಅವಮಾನ ತಡೆಯೋಕ್ಕಾಗದೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಗಲ್ಲೆಬ್ಬಿಸಿದರೆ ಆಯಿತು. 1-2 ದಿನ ಕಳೆದು ಯಾವುದೋ ಕೆರೆಯಲ್ಲಿ ಒಂದು ಅನಾಥ ಶವ ಸಿಗುವಂತೆ ಮಾಡಿ ಅದನ್ನು ಅವಳೇ ಎಂದು ನಂಬಿಸಿದರೆ ಅವಮಾನ ತಡೆಯೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಎಲ್ಲರೂ ಅಂದುಕೊಳ್ಳುತ್ತಾರೆ. ನಂತರ ಅಲ್ಲಿಗೆ ಕರೆದುಕೊಂಡು ಬರ್ತೀನಿ. ಅಕಸ್ಮಾತ್ ಅವಳು ನಮ್ಮ ದಾರಿಗೆ ಬರದಿದ್ದರೆ ಆರ್ಯ ಮನೆಯವರನ್ನು ಹಾಗೂ ಅವಳ ಮನೆಯವರನ್ನು ಸಾಯಿಸುತ್ತೇವೆ ಅಂತ ಹೆದರಿಸಿದರೆ ಆಯಿತು. 2 ತಿಂಗಳಲ್ಲಿ ನಾವು ಅಂದುಕೊಂಡ ಕೆಲಸ ಆಗುತ್ತೆ. ಅಕಸ್ಮಾತ್ ಅವಳೇನಾದರೂ ನಕರ ಮಾಡಿದರೆ ಅವಳನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿಕೊಂಡು ನಂತರ ರಮ್ಯಾಳ ಕೊಂದ ಹಾಗೆ ಅವಳನ್ನು ಕೊಂದರೆ ಆಯಿತು ಎಂದಿದ್ದ. ಆದರೆ ಶಕ್ತಿ, ಇಲ್ಲ ಅಬ್ದುಲ್, ಅವಳು ಅಷ್ಟು ಸುಲಭವಾಗಿ ಸಾಯಬಾರದು. ಅವಳು ನರಳಿದರೇನೆ ನನ್ನ ಸೇಡು ತೀರೋದು. ಮೊದಲು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಾ, ಮುಂದಿನದು ಆಮೇಲೆ ಎಂದು ಹೇಳಿದ. ಇದೇ ಮಾತುಕತೆಯನ್ನೇ ರಾಗಿಣಿ ಕೇಳಿಸಿಕೊಂಡಿದ್ದು. ಆದರೆ ಈ ವಿಷಯ ಅಬ್ದುಲ್ಗೆ ತಿಳಿದಿರಲಿಲ್ಲ. ಇತ್ತ ಆಕಾಂಕ್ಷಾಗೆ ಆಗಲೇ 4 ತಿಂಗಳು ತುಂಬಿ 5ನೇ ತಿಂಗಳಿಗೆ ಬಿದ್ದಿತ್ತು. ಹರ್ಷನ ಪ್ರೀತಿಯಲ್ಲಿ ಮಿಂದೆದ್ದವಳು ತನ್ನೆಲ್ಲ ಸಮಸ್ಯೆಗಳಿಂದ ಹೊರಬಂದಿದ್ದಳು. ಈಗವಳು ಆರಾಮವಾಗಿ ಪ್ರಯಾಣ ಮಾಡಬಹುದು ಎಂದು ಡಾಕ್ಟರ್ ಹೇಳಿದಾಗಿನಿಂದ ಅವಳ ಕಾಲು ನೆಲದ ಮೇಲೆ ನಿಂತಿರಲಿಲ್ಲ. ಅಷ್ಟು ಖುಷಿಯಾಗಿತ್ತು ಅವಳಿಗೆ. 3 ತಿಂಗಳ ನಂತರ ಮನೆಗೆ ಹಿಂತಿರುಗುತ್ತಿರುವ ಖುಷಿ ಅವಳಿಗೆ. 2ನೇ ಬಾರಿ ತನ್ನ ಗಂಡನ ಮನೆಗೆ ಹೋಗುತ್ತಿದ್ದರೂ ಇದೇ ಮೊದಲ ಬಾರಿ ಹೋಗುವಂತೆ ಸಂಭ್ರಮಿಸಿದಳು. ಅದಕ್ಕಿಂತ ಹೆಚ್ಚಾಗಿ ಅವಳು ಆರಾಧ್ಯ ಹಾಗೂ ಅನುಪಮ ಅವರನ್ನು ಮಿಸ್ ಮಾಡಿಕೊಳ್ಳಿದ್ದಳು.
ಹಾಗಾಗಿ ಈಗ ಮನೆಗೆ ಹೋಗುವ ಸಂಭ್ರಮ ಅವಳಿಗೆ. ಅವಳ ಖುಷಿ ಕಂಡು ಹರ್ಷ ಕೂಡ ಸಂಭ್ರಮಿಸಿದ. ಆದರೆ ಆಕಾಂಕ್ಷ ಈ ಖುಷಿಯಲ್ಲಿ ಕುಣಿದಾಡಿ ಈ 2 ತಿಂಗಳಿನಲ್ಲಿ ಅವರಿಬ್ಬರ ನಡುವೆ ಗಟ್ಟಿಯಾದ ಬಾಂಧವ್ಯ ಏರ್ಪಟ್ಟಿತು. ಅಂದು ಆಕಾಂಕ್ಷಳ ಡೈರಿ ಓದಿದ ಹರ್ಷ ಅವಳೆಲ್ಲ ಆಸೆಗಳನ್ನು ನೆರವೇರಿಸಬೇಕೆಂದು ಪಣತೊಟ್ಟಿದ್ದ. ಅದೊಂದು ದಿನ ಯಾರು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಅವನೇ ಅವಳಿಗಾಗಿ ಅಡುಗೆ ಮಾಡಿ ತಿನ್ನಿಸಿದ. ಅಷ್ಟೇ ಅಲ್ಲದೆ ಮನೆಯ ಟೆರೆಸ್ ಮೇಲೆ ಅವನೇ ಅಂದು ರಾತ್ರಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ. ಅವಳೊಂದಿಗೆ ಡ್ಯಾನ್ಸ್ ಕೂಡ ಮಾಡಿದ್ದ. ಆಕಾಂಕ್ಷಳ ಸಂತೋಷ ಅಂತೂ ಮುಗಿಲು ಮುಟ್ಟಿತ್ತು. ಊಟವಾದ ಮೇಲೆ ಅವಳೊಂದಿಗೆ ವಾಕಿಂಗ್ ಹೋಗಿ ಬರುತ್ತಿದ್ದ. ಅವಳ ಚಿಕ್ಕ ಪುಟ್ಟ ಆಸೆಗಳನ್ನು ಸಹ ತಾನೇ ತಿಳಿದುಕೊಂಡು ಈಡೇರಿಸುತ್ತಿದ್ದ. ಅವರಿಬ್ಬರ ನಡುವೆ ಬಾಂಧವ್ಯ ಬೆಳೆದಂತೆ ಸಲುಗೆಯೂ ಹೆಚ್ಚಾಗಿತ್ತು. ಮೊದಲೆಲ್ಲ ಆಕಾಂಕ್ಷ ಎಂದು ಕರೆಯುತ್ತಿದ್ದ ಹರ್ಷ ಈಗ ಅಕ್ಷು ಎಂದು ಕರೆಯುತ್ತಿದ್ದ. ಆಕಾಂಕ್ಷ ಕೂಡ ಅವನನ್ನು ಎಲ್ಲರಂತೆ ಹರ್ಷ ಎಂದು ಕರೆಯದೆ ಹರ್ಷು ಎನ್ನುತ್ತಿದ್ದಳು. ಅಷ್ಟಾದರೂ ಹರ್ಷನಿಗೆ ತಾನವಳನ್ನು ಪ್ರೀತಿಸುತ್ತಿದ್ದೇನೆ ಎಂಬುದೇ ಅರಿವಿಗೆ ಬಂದಿರಲಿಲ್ಲ. ಅದೊಂದು ದಿನ ಅವರು ಮಾಲ್ಗೆ ಹೋದಾಗ ಯಾವುದೋ ರೌಡಿ ಗ್ಯಾಂಗ್ ಪೊಲೀಸರಿಂದ ತಪ್ಪಿಸಿಕೊಂಡು ಅದೇ ಮಾಲನ್ನು ಹೊಕ್ಕಿತು. ಪೊಲೀಸ್ ಕೈಗೆ ಸಿಕ್ಕಿ ಬೀಳುವ ಸಮಯದಲ್ಲೇ ಪಕ್ಕದಲ್ಲಿದ್ದ ಆಕಾಂಕ್ಷಳನ್ನು ಎಳೆದು ಅವಳಿಗೆ ಚಾಕು ಹಿಡಿದಿದ್ದ ಒಬ್ಬ. ಆಕಾಂಕ್ಷ ಅಂತ ಪೂರ್ತಿ ಎದರಿ ಹೋಗಿದ್ದಳು. ಹರ್ಷನಿಗೆ ಅದೆಲ್ಲಿಂದ ಬಂದಿತ್ತು ಅಷ್ಟು ಧೈರ್ಯ? ಇದ್ದಕ್ಕಿದ್ದಂತೆ ಅವನ ಮೇಲೆ ಬಿದ್ದು ಆಕಾಂಕ್ಷಳನ್ನು ಅಪಾಯದಿಂದ ಕಾಪಾಡಿದ. ಆದರೆ ಮೊದಲೇ ಭಯಗೊಂಡಿದ್ದ ಆಕಾಂಕ್ಷ ಆಗಲೇ ಮೂರ್ಛೆ ಹೋಗಿದ್ದಳು. ಎಷ್ಟು ಏಳಿಸಲು ಪ್ರಯತ್ನಿಸಿದರೂ ಏಳದಿದ್ದಾಗ ಆಸ್ಪತ್ರೆಗೆ ಕರೆತಂದಿದ್ದ. ಅವಳು ಶಾಕ್ನಿಂದ ಸ್ಟ್ರೆಸ್ ಜಾಸ್ತಿಯಾಗಿ ಮೂರ್ಛೆ ಹೋಗಿದ್ದಾಳೆ. ಮಗು ಸುರಕ್ಷಿತವಾಗಿದೆ ಅಂತ ಡಾಕ್ಟರ್ ಹೇಳಿದ್ದರು. ಜೊತೆಗೆ ಅವಳಿಗೆ ಮತ್ತೆ ಪ್ರಜ್ಞೆ ಬರುವವರೆಗೂ ಏನೂ ಹೇಳಲು ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದರು. ಅದನ್ನು ಕೇಳಿ ಅವನ ಮನಸ್ಸು ವಿಲವಿಲನೆ ಒದ್ದಾಡಿತ್ತು. ಅದೇ ಮೊದಲ ಬಾರಿಗೆ ಅವನಿಗೆ ಅರ್ಥವಾಗಿದ್ದು ತಾನು ಆಕಾಂಕ್ಷಳನ್ನು ಎಷ್ಟು ಹಚ್ಚಿಕೊಂಡಿದ್ದೇನೆ ಎಂದು. ಅಂದಿನ ದಿನ ಕಳೆದು ಬೆಳಗು ಮೂಡಿತ್ತು. ಇತ್ತ ಹರ್ಷನಿಗೂ ಅವನ ಪ್ರೀತಿಯ ಅರಿವಾಗಿತ್ತು. ಆದರೆ ಆಕಾಂಕ್ಷಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಒಮ್ಮೆ ಅವಳನ್ನು ನೋಡಬೇಕೆಂದು ಡಾಕ್ಟರ್ ಬಳಿ ಪರ್ಮಿಷನ್ ಕೇಳಿದವನು ಅವಳನ್ನು ನೋಡಲು ಹೋಗಿದ್ದ. ಅವಳ ಪಕ್ಕ ಕುಳಿತು ಕೈ ಹಿಡಿದವನು, ನೀನು ನನ್ನನ್ನು ಪ್ರೀತಿಸುವಷ್ಟು ನಾನು ನಿನ್ನನ್ನು ಪ್ರೀತಿಸುತ್ತೇನೋ ಇಲ್ಲವೋ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗೆ ಇಲ್ಲ ಕಣೆ. ಈಗ ತಾನೇ ನನ್ನ ಪ್ರೀತಿ ನನಗೆ ಅರ್ಥವಾಗಿದೆ. ಈ ಸಮಯದಲ್ಲಿ ನನ್ನ ಬಿಟ್ಟು ಹೋಗಬೇಡವೆ? ಒಂದೇ ಒಂದು ಬಾರಿ ಕಣ್ಣು ಬಿಡು ಸಾಕು. ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಈ ಹೃದಯದಲ್ಲಿಟ್ಟು ಜೋಪಾನ ಮಾಡ್ತೀನಿ ಎಂದವನ ಕಣ್ಣುಗಳು ಅದಾಗಲೇ ತುಂಬಿದ್ದವು. ಸ್ವಲ್ಪ ಸಮಯದಲ್ಲೇ ಅವಳಿಗೆ ಎಚ್ಚರವೂ ಆಗಿತ್ತು. ಆದರೆ ಅವಳೊಂದಿಗೆ ಮಾತನಾಡಿದ ಮೇಲೆಯೇ ಅವನಿಗೂ ತಿಳಿದಿದ್ದು ಅವನು ಹೇಳಿದ್ಯಾವುದು ಅವಳಿಗೆ ನೆನಪಿಲ್ಲವೆಂದು. ಅದೇ ದಿನ ಅವಳಿಗೆ ಡಿಸ್ಚಾರ್ಜ್ ಕೂಡ ಮಾಡಿದರು. ಅಂದಿನಿಂದ ಹರ್ಷ ಪ್ರತಿ ಕ್ಷಣವೂ ಅವಳೊಂದಿಗೆ ಇದ್ದು ಜೋಪಾನ ಮಾಡುತ್ತಿದ್ದ. ಅಷ್ಟೇ ಅಲ್ಲದೆ ಅವನ ಪ್ರೀತಿಯನ್ನು ಅವಳ ಬಳಿ ಹೇಳಬೇಕೆಂದು ತವಕಿಸಿದ್ದ. ಆದರೆ ಇಲ್ಲಿಯವರೆಗೂ ಅದು ಸಾಧ್ಯವಾಗಿರಲಿಲ್ಲ. ಈ ಮಧ್ಯೆ ಒಮ್ಮೆ ಜ್ಯೋತಿ ಕೂಡ ಮನೆಗೆ ಬಂದಿದ್ದಳು. ಅವಳು ಮದುವೆಯಾಗಿರೋ ವಿಷಯ ತಿಳಿದ ಮೇಲಂತೂ ಆಕಾಂಕ್ಷ ಸಂಪೂರ್ಣ ನಿರಾಳಳಾಗಿದ್ದಳು. ಹೀಗೆ ಹಳೆಯದ್ದನ್ನೆಲ್ಲ ನೆನೆಯುತ್ತಾ ಕುಳಿತವನು ಕರೆದಿದ್ದಳು ಅವನ ಮುದ್ದಿನ ಮಡದಿ. ಹರ್ಷು, ಎಲ್ಲಿ ಕಳೆದು ಹೋಗಿದ್ದೀರಾ ನೀವು? ನನಗೆ ಪ್ಯಾಕಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಎಂದಾಗ ಅವನು ಸಹ ಖುಷಿಯಿಂದ ಅವಳ ಸಹಾಯಕ್ಕೆ ನಿಂತಿದ್ದ. ಭರತ್ ಹೇಳಿದಂತೆ ಅಂದು ಸಂಜೆಯ CCTV ಫುಟೇಜ್ಗಳನ್ನು ಮನೆಗೆ ತರಿಸಿದ್ದ. ಅವರು ಹೋಗಿದ್ದ ಬಟ್ಟೆ ಅಂಗಡಿಯ ಫುಟೇಜ್ ಚೆಕ್ ಮಾಡಿದರೆ ಅಲ್ಲಿ ರಾಗಿಣಿ ಎದರಿ ಓಡಿ ಹೋಗಿದ್ದು ಮಾತ್ರ ಕಾಣಿಸುತ್ತೆ ಹೊರತು ಅಬ್ದುಲ್ ಕಾಣಿಸಿರಲಿಲ್ಲ. ನಂತರ ಆ ಅಂಗಡಿಯ ಮುಂದೆ ಹಾಗೂ ಅಕ್ಕಪಕ್ಕ ಇರುವ CCTV ಫುಟೇಜ್ಗಳನ್ನು ನೋಡಿದಾಗ ಅವನ ಮುಖ ಸ್ಪಷ್ಟವಾಗಿ ಕಂಡಿತ್ತು ರಾಗಿಣಿಗೆ. ಅವನನ್ನು ನೋಡಿದ ಕೂಡಲೇ ಅತ್ತ ಕೈ ತೋರುತ್ತಾ ಇವನೇ ಅಕ್ಕ ಅವನು ಎಂದಿದ್ದಳಷ್ಟೆ. ತಕ್ಷಣವೇ ಭರತ್ ವಿಡಿಯೋವನ್ನು ಪಾಸ್ ಮಾಡಿದ. ರಾಗಿಣಿ ಕೈ ಬೆರಳು ತೋರಿದ ಕಡೆಗೆ ನೋಡಿದವರಿಗೆ ನಿಜಕ್ಕೂ ಶಾಕ್ ಆಗಿತ್ತು. ಅದನ್ನು ನೋಡುತ್ತಲೇ ರಕ್ಷಿತ್ ಎಂದು ಉಸಿರಿದ್ದಳು ಆರಾಧ್ಯ. ರಾಗಿಣಿ, ಅವನೇನಾ? ಅಬ್ದುಲ್, ಸರಿಯಾಗಿ ಇನ್ನೊಮ್ಮೆ ನೋಡಿ ಹೇಳು ಎಂದವಳ ಸ್ವರ ಅದಾಗಲೇ ನಡುಗುತ್ತಿತ್ತು. ಹೌದು ಅಕ್ಕ, 100% ಇವನೇ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನೀವ್ಯಾಕೆ ಅವನನ್ನು ನೋಡಿ ರಕ್ಷಿತ್ ಅಂತ ಹೇಳಿದ್ರಿ? ಅವನು ನಿಮಗೆ ಗೊತ್ತಾ ಎಂದು ಕೇಳಿದ ರಾಗಿಣಿಗೆ ಅವಳ ಮೌನವೊಂದೇ ಉತ್ತರವಾಗಿತ್ತು. ಅವಳ ಮನಸ್ಸು ನಡೆದಿದ್ದನ್ನೆಲ್ಲ ಮತ್ತೊಮ್ಮೆ ಅವಲೋಕಿಸುತ್ತಿತ್ತು. ಅವನು ಮೊದಲ ಬಾರಿ ತನ್ನನ್ನು ಕಂಡಾಗ ಹೆದರಿದ್ದು, ಅಂದು ಪಾರ್ಟಿಯಲ್ಲಿ ತನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ದು, ಅವಳ ಕಿಡ್ನಾಪ್ ಪ್ಲಾನ್ ಹಾಗೂ ರಕ್ಷಾಳ ಪರಿಸ್ಥಿತಿ ಎಲ್ಲವನ್ನು ಯೋಚಿಸಿದವಳಿಗೆ ಅರಿವಾಗಿತ್ತು ಅವನ ನಿಜವಾದ ಬಂಡವಾಳ ಏನೆಂದು. ಅಂದರೆ ಅತ್ತಿಗೆ ಇಂದಿನ ಸ್ಥಿತಿಗೆ ಇವನೇ ಕಾರಣ. ಅಂದಿನ ದಿನ ಯಾರೂ ಸಹ ಮನೆಯೊಳಗೆ ಹೋಗಿಲ್ಲ. ಆದರೆ ಮನೆಯೊಳಗೆ ಇದ್ದ ರಕ್ಷಿತ್ನಿಂದಲೇ ಅವರಿಗೆ ತೊಂದರೆಯಾಗಿದೆ. ಬ್ರಾಸ್ಟರ್ಡ್, ಎಷ್ಟು ಚೆನ್ನಾಗಿ ನಾಟಕ ಹೊಡೆದಿದ್ದಾನೆ ಎಲ್ಲರ ಮುಂದೆ. ಈಗೇನು ಮಾಡುವುದು? ಇರುವ ಸತ್ಯವನ್ನು ಮನೆಯಲ್ಲಿ ತಿಳಿಸಿಬಿಡಲ್ಲ. ತಿಳಿಸಿದರೂ ಅದಕ್ಕೆ ಸರಿಯಾದ ಸಾಕ್ಷಿ ನನ್ನ ಬಳಿ ಇಲ್ಲ.
ಅವರೆಲ್ಲ ಇದನ್ನು ನಂಬುತ್ತಾರಾ? ಅಕಸ್ಮಾತ್ ನಂಬಿದರೂ ಆರ್ಯ ಖಂಡಿತ ರಕ್ಷಿತ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿಂತ ಜಾಗದಲ್ಲೇ ಅವನನ್ನು ಸಾಯಿಸಿ ಜೈಲು ಪಾಲಾಗುತ್ತಾರೆ. ಜೊತೆಗೆ ಈ ಅಬ್ದುಲ್ ಹಿಂದೆ ಇರುವ ವ್ಯಕ್ತಿಗಳೆಲ್ಲ ಸುಲಭವಾಗಿ ತಪ್ಪಿಸಿಕೊಂಡು ಬಿಡುತ್ತಾರೆ. ಅವರ ಕಪಿಮುಷ್ಟಿಯಲ್ಲಿರುವ ಸಾವಿರಾರು ಹೆಣ್ಣು ಮಕ್ಕಳ ಜೀವನದ ಕಥೆಯೇನು? ಇಲ್ಲ, ಮೊದಲು ಅಬ್ದುಲ್ನನ್ನು ಹಿಡಿಯಬೇಕು. ಅವನ ಹಿಂದಿರುವವರ ಬಗ್ಗೆ ತಿಳಿಯಬೇಕು. ಎಲ್ಲ ಸಾಕ್ಷಿ ಆಧಾರಗಳನ್ನು ಒಟ್ಟುಗೂಡಿಸಿ ಅವನನ್ನು ಕಾನೂನಿಗೆ ಒಪ್ಪಿಸಬೇಕು. ಅವನ ಕೋಟೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಸುಭದ್ರ ಭವಿಷ್ಯ ಒದಗಿಸಬೇಕು. ಹೀಗೆ ಸಾಗುತ್ತಲೇ ಇತ್ತು ಅವಳ ಆಲೋಚನೆಗಳು. ಇತ್ತ ಭರತ್ ರಕ್ಷಿತ್ ಬಗ್ಗೆ ರಾಗಿಣಿಗೆ ವಿವರಿಸಿ ಹೇಳಿದ. ಆರಾಧ್ಯ ಅಷ್ಟೊಂದು ಆಲೋಚನೆಯಲ್ಲಿ ಮುಳುಗಿರುವುದನ್ನು ಕಂಡ ಅರ್ಪಿತಾ ಅವಳ ಭುಜವಿಡಿದು, ಇನ್ನು ಏನೇ ಯೋಚಿಸ್ತಾ ಇದೆಯಾ? ನಡಿ, ಈಗಲೇ ನಿಮ್ಮ ಮನೆಗೆ ಹೋಗಿ ಎಲ್ಲರಿಗೂ ವಿಷಯ ತಿಳಿಸೋಣ. ಅವರೇ ಏನಾದರೊಂದು ತೀರ್ಮಾನ ಮಾಡುತ್ತಾರೆ ಎಂದಿದ್ದಳು. ಅದಕ್ಕೆ ಆರಾಧ್ಯ, ಇಲ್ಲ ಅರ್ಪಿತಾ, ಸದ್ಯಕ್ಕೆ ಈ ವಿಷಯ ಯಾರಿಗೂ ಗೊತ್ತಾಗುವುದು ಬೇಡ. ಅಕಸ್ಮಾತ್ ನಾವು ಹೇಳಿದರೂ ನನ್ನ ಮನೆಯವರೆಲ್ಲ ಅಲ್ಲದೆ ಅವನು ಮಾಡಿರುವ ಅನಾಚಾರಗಳಿಗೆ ನಮ್ಮ ಬಳಿ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ. ರಾಗಿಣಿಯನ್ನೇ ಮುಂದಿಟ್ಟುಕೊಂಡು ಮಾತನಾಡಿದರೂ ಕೂಡ ರಾಗಿಣಿಯೇ ಮಿಸ್ ಮಾಡಿಕೊಂಡಿರಬಹುದು ಅಥವಾ ತಪ್ಪು ತಿಳಿದಿರಬಹುದು ಎಂದುಕೊಳ್ಳುತ್ತಾರೆ. ಹಾಗೇನಾದರೂ ಆದರೆ ನಾವು ಸಂಪೂರ್ಣ ಸೋತಂತೆ. ಏಕೆಂದರೆ ಆಗ ನನ್ನ ಆರ್ಯ ಆ ರಕ್ಷಿತ್ನ ಬೆಂಗಾವಲಾಗಿ ನಿಂತು ಬಿಡುತ್ತಾರೆ. ಜೊತೆಗೆ ರಕ್ಷಿತ್ ಕೂಡ ರಾಗಿಣಿ ನಮ್ಮ ಬಳಿ ಇರುವ ವಿಷಯ ತಿಳಿದು ಬಿಡುತ್ತದೆ. ಅದರಿಂದ ಸಮಸ್ಯೆ ಇನ್ನೂ ಜಟಿಲವಾಗುತ್ತಾ ಹೋಗುತ್ತದೆ. ಅಕಸ್ಮಾತ್ ನಾವು ಹೇಳಿದ್ದನ್ನೆಲ್ಲ ಮನೆಯವರು ನಂಬಿದ್ದರೂ ಕೂಡ ಆಗ ಮತ್ತೊಂದು ರೀತಿ ಸಮಸ್ಯೆಯಾಗುತ್ತದೆ. ಆರ್ಯನಿಗೆ ರಕ್ಷಿತ್ ತನ್ನಕ್ಕನ ಪರಿಸ್ಥಿತಿಗೆ ಕಾರಣ ಅಂತ ಏನಾದರೂ ತಿಳಿದರೆ ಅವರು ಖಂಡಿತ ಅವನನ್ನು ಜೀವಂತವಾಗಿ ಉಳಿಸುವುದಿಲ್ಲ. ಅಥವಾ ಸತ್ಯ ಎಲ್ಲರಿಗೂ ಗೊತ್ತಾಯಿತು ಎಂಬ ಕೋಪಕ್ಕೆ ಆ ರಕ್ಷಿತ್ ಮನೆಯವರಿಗೆ ಅಪಾಯ ಮಾಡಿದರೂ ಮಾಡಬಹುದು. ಈಗ ನಾವು ಇಡುವ ಒಂದೊಂದು ಹೆಜ್ಜೆಯೂ ತುಂಬ ಹುಷಾರಾಗಿರಬೇಕು. ಸದ್ಯಕ್ಕೆ ಈ ವಿಷಯ ಬೇರೆ ಯಾರಿಗೂ ತಿಳಿಯಕೂಡದು ಎಂದು ಹೇಳಿ ಒಂದು ನಿಟ್ಟುಸಿರು ಹೊರದಬ್ಬಿದಳು. ಮತ್ತೆ ಮುಂದೇನು ಮಾಡುವುದು ಅಕ್ಕ? ಮನೆಯವರಿಗೆ ತಿಳಿಯದೆ ರಕ್ಷಿತ್ನನ್ನು ವಿಚಾರಣೆ ನಡೆಸುವುದು ಸಾಧ್ಯವಿಲ್ಲ ಎಂದಾಗ ಅವನೇನು ವಿಚಾರಣೆ ಮಾಡು ಅಂತ ನಾನೆಲ್ಲಿ ಹೇಳಿದೆ ಭರತ್ ಎಂದವಳ ಕಂಡು ಎಲ್ಲರೂ ಮುಖ ನೋಡಿಕೊಂಡರು. ಇದೇನು ಹೇಳ್ತಾ ಇದ್ಯಾರು? ಅಂದರೆ ಆ ಕಿರಾತಕನನ್ನು ಹಾಗೆ ಬಿಟ್ಟು ಬಿಡಬೇಕಾ ಎಂದು ಅರ್ಪಿತಾ ಕೋಪದಲ್ಲಿ ಕೇಳಿದಾಗ, ನನ್ನ ಮಾತಿನ ಅರ್ಥ ಅದಲ್ಲ ಅರ್ಪಿತಾ. ಅಂಥವರನ್ನು ವಿಚಾರಣೆ ಅಂತ ಮಾಡಿ ಕಾನೂನಿಗೆ ಒಪ್ಪಿಸಿದರೂ ಸುಲಭವಾಗಿ ಹೊರಬಂದು ಬಿಡುತ್ತಾರೆ. ಅದಕ್ಕೆ ನಾವೇ ಅವನಿಗೆ ಶಿಕ್ಷೆ ಕೊಡೋಣ. ಆದರೆ ಅದಕ್ಕೂ ಮೊದಲು ಅವನ ಹಿಂದಿರುವವರ ಬಗ್ಗೆ ತಿಳಿದುಕೊಳ್ಳಬೇಕು. ಅವರ ವಿರುದ್ಧ ಸಾಕ್ಷಿ ಸಂಗ್ರಹಿಸಬೇಕು ಎಂದವಳು ಭರತ್ ಕಡೆ ತಿರುಗಿ, ಆದಷ್ಟು ಬೇಗ ಆ ರಕ್ಷಿತ್ನನ್ನು ಕಿಡ್ನಾಪ್ ಮಾಡಿ ಬಾಯಿ ಬಿಡಿಸೋಕೆ ವ್ಯವಸ್ಥೆ ಮಾಡು. ಆ ಕಿಡ್ನಾಪ್ ಹೇಗಿರಬೇಕೆಂದರೆ ಅವನು ಕಿಡ್ನಾಪ್ ಆಗಿದ್ದಾನೆ ಅಂತ ಯಾರಿಗೂ ಗೊತ್ತಾಗಲು ಬಾರದು ಎಂದಿದ್ದಳು. ಸ್ವಲ್ಪ ಸಮಯ ಯೋಚಿಸಿದ ಭರತ್, ಓಕೆ ಅಕ್ಕ, ಆದರೆ ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು. ನನಗೆ ಅವನ ಹ್ಯಾಂಡ್ ರೈಟಿಂಗ್ ಕಾಪಿ ಹಾಗೂ ವಾಯ್ಸ್ ರೆಕಾರ್ಡಿಂಗ್ ಬೇಕಾಗಬಹುದು ಎಂದಿದ್ದ. ಆರಾಧ್ಯಗೆ ಅವನೇನು ಮಾಡಲು ಹೊರಟಿದ್ದಾನೆ ಎಂಬುದು ತಿಳಿದು ಒಪ್ಪಿಗೆ ಕೊಟ್ಟಿದ್ದಳು. ಆದರೆ ಅರ್ಪಿತಾ ಹಾಗೂ ರಾಗಿಣಿಗೆ ಮಾತ್ರ ಏನೂ ಅರ್ಥವಾಗಲಿಲ್ಲ. ರಾಗಿಣಿ ಅದನ್ನು ಕೇಳಿಯೂ ಬಿಟ್ಟಳು. ಅಕ್ಕ, ಈ ರಕ್ಷಿತ್ ಹ್ಯಾಂಡ್ ರೈಟಿಂಗ್ನಿಂದ ಏನು ಉಪಯೋಗ ಎಂದು ಕೇಳಿದಳು. ಅದಕ್ಕೆ ಭರತ್ನೇ ತನ್ನ ಪ್ಲ್ಯಾನನ್ನು ವಿವರಿಸಿ ಹೇಳಿದ. ಅದನ್ನು ಕೇಳಿ ಎಲ್ಲರಿಗೂ ಖುಷಿಯಾಗಿತ್ತು. ಸ್ವಲ್ಪ ಸಮಯ ಎಲ್ಲರೂ ಹರಟೆ ಹೊಡೆದ ನಂತರ ಆರಾಧ್ಯ ಹೊರಟಿದ್ದಳು. ಹೊರಡುವ ಮುನ್ನ ರಕ್ಷಿತ್ ಕಿಡ್ನಾಪ್ ಆಗುವವರೆಗೂ ಅಪ್ಪಿತಪ್ಪಿಯೂ ಹೊರಗೆ ಕಾಲಿಡಬೇಡ ರಾಗಿಣಿ ಎಂದು ಎಚ್ಚರಿಸಿ ಹೋಗಿದ್ದಳು. ರಾಗಿಣಿ ಈಗ ಇದ್ದ ಭಯವೆಲ್ಲ ಹೋಗಿ ಮನದಲ್ಲಿ ಧೈರ್ಯ ಮೂಡಿತು. ಆದರೆ ರಮ್ಯಾಳ ಸಾವಿನ ಬಗ್ಗೆ ನೆನೆದ ಮನದಲ್ಲಿ ದುಃಖ ಮಡುಗಟ್ಟಿತು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.